ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಒಬಿಸಿ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್, SSP ಸ್ಕಾಲರ್ಶಿಪ್ ಲೇಟೆಸ್ಟ್ ಅಪ್ಡೇಟ್ ಏನು, ಹಣದ ಅಪ್ಡೇಟ್ ಏನು, ಸಂಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ನೇ ಮಾಡಿ. ಇದೇ ರೀತಿ ನಿಮಗೆ ಡೈಲಿ ಸ್ಕಾಲರ್ಶಿಪ್ ಅಪ್ಡೇಟ್ ನಮ್ಮ ಚಾನಲಲ್ಲಿ ಬರ್ತಾ ಹೋಗುತ್ತೆ, ಆಯಿತಾ. ಒಬಿಸಿ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ. ಅಫಿಷಿಯಲ್ ಆಗಿ ಅಪ್ಡೇಟ್ ಕೂಡ ಬಂದಿದೆ ಸರ್ಕಾರದವರ ಕಡೆಯಿಂದ. ಡಿಪಾರ್ಟ್ಮೆಂಟ್ ಅವರು ನಾವು ಶೀಘ್ರದಲ್ಲೇ ಜಮೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಶೀಘ್ರದಲ್ಲೇ ಅಂತ ಹೇಳಿ 2 ವರ್ಷ ಮಾಡ್ಬಿಟ್ಟಿದ್ದಾರೆ, ಇನ್ನು ಕೂಡ ಜಮೆ ಮಾಡಿಲ್ಲ. ನಿಮಗೆ ಸ್ಕಾಲರ್ಶಿಪ್ ಬಂದಿರೋದ್ರ ಕಾರಣ ದರಿದ್ರ ಸರ್ಕಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಹಿಂದೆ ಸರ್ಕಾರದವರು ಹೆಂಗೋ ಆಗ್ತಾ ಇದ್ರು. ಈ ಸರ್ಕಾರ ಬಂದ ತಕ್ಷಣ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಟ್ಟವ್ರೆ ಸರ್ಕಾರದವರು. ಗ್ಯಾರಂಟಿ ಯೋಜನೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಮೋಸ ಮಾಡ್ತಾ ಇದ್ದಾರೆ. ಈ ರೀತಿ ಕಚಡ ಸರ್ಕಾರ ನಾನು ನೋಡೇ ಇಲ್ಲ. ಲೈಕ್ ಇವರೊಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಕ್ಕಾಗೋದಿಲ್ಲ ಅಂದ್ರೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂದ್ರೆ ಯಾವ ರೀತಿ ಸರ್ಕಾರ ನಡೆಸ್ತಾರೆ ಯೋಚನೆ ಮಾಡಿ. ಗ್ಯಾರಂಟಿ ಕೊಟ್ಟಿದ್ದಾರೆ, ಓಕೆ, ಬೇಜಾರಿಲ್ಲ, ಬಡವರ ಪರ ಆಗುತ್ತೆ. ಅಲ್ಲಿ ಎಲ್ಲಾರ್ಗೂ ಕೊಟ್ಟಿದ್ದಾರೆ, ಆಯ್ತಾ, ಅಲ್ಲೂ ಫಂಡ್ ನಿಮಿತ್ ಮಾಡಿಲ್ಲ. ಸ್ಕಾಲರ್ಶಿಪ್ ನ ಓಕೆ, ಏನೋ ಲೇಟ್ ಆಯ್ತು ಅಂದ್ರೆ ಓಕೆ. ಈ ರೀತಿ 1 ವರ್ಷ 2 ವರ್ಷ ಅಲ್ಲ, ಎರಡು ವರ್ಷ ವೆಯ್ಟ್ ಮಾಡಿಸಿದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಸ್ವಾಮಿ. ಕೊಡ್ತಾ ಇರೋ ಸ್ಕಾಲರ್ಶಿಪ್ನೇ ಕಡಿಮೆ. ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಫೀಸು ಗೀಸು ಎಲ್ಲ ಇನ್ಕ್ರೀಸ್ ಕೂಡ ಮಾಡಿದ್ದೀರಾ, ದುಬಾರಿ ಆಗ್ಬಿಟ್ಟೈತೆ. ಬಸ್ಸಿಂದ ಎಲ್ಲ ಇನ್ಕ್ರೀಸ್ ಕೂಡ ಮಾಡಿದ್ದೀರಾ. ಅಂಡ್ ನೀವು ಸ್ಕಾಲರ್ಶಿಪ್ನು ಈ ರೀತಿ ಮಾಡಿದ್ರೆ ಇದು ವಿದ್ಯಾರ್ಥಿಗಳಿಗೆ ಯಾವ ನ್ಯಾಯ ಅಂತ ಇಷ್ಟಪಡ್ತೇನೆ. ಶೀಘ್ರದಲ್ಲೇ ಅಂತ ಹೇಳ್ತಾರೆ. ಸರ್ಕಾರದವರು ಹಣ ಬಿಡುಗಡೆ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗೆ ಜಮೆ ಆಗುತ್ತೆ, ಆಯ್ತಾ. ಇಲ್ಲಿ ಸರ್ಕಾರದವರು ಸ್ವಲ್ಪ ಆದ್ರೂ ಬಿಡುಗಡೆ ಮಾಡಬೇಕು. ಲೈಕ್ ಒಂದೇ ಬಾರಿ ಎಲ್ಲ ಬಿಡುಗಡೆ ಮಾಡಿದ್ರೆ ಅವ್ರಿಗೆ ಸಮಸ್ಯೆ ಆಗುತ್ತೆ. ಹಂತವಾಗಿ ಸ್ವಲ್ಪ ಬಿಡುಗಡೆ ಮಾಡಿದ್ರೆ ನಮಗೆ ಆಗುತ್ತೆ. ಇಲ್ಲಿ ಮೈನ್ ಥಿಂಗ್ ಸರ್ಕಾರದವ್ರನ್ನ ಬೈಬೇಕು, ಮತ್ತೆ ಇಲಾಖೆಯವ್ರಿಗೆ ಬೈಬೇಕು, ಆಯ್ತಾ. ಒಬಿಸಿ ಡಿಪಾರ್ಟ್ಮೆಂಟ್ ಅವ್ರನ್ನ, ಈ ಮಿನಿಸ್ಟರ್ಗಳು ಕರೆಕ್ಟಾಗಿ ಅವರು ಕರೆಕ್ಟಾಗಿ ಮಾಹಿತಿಯನ್ನು ತೆಗೆದುಕೊಂಡ್ರೆ ನಮಗೆ ಆಗುತ್ತೆ. ಒಟ್ಟಾರೆ ಶೀಘ್ರದಲ್ಲೇ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡೋಣ, ನೋಡೋಣ. ನಿಮಗೆ ಜಮೆ ಆದ್ರೂ ಕೂಡ ಆಗಬಹುದು. ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಅಂತ ನಮ್ಮ ಖಾತೆಗೆ ಜಮೆ ಆಗ್ಬಹುದು. ಅಂಡ್ ನಿಮಗೆ ಸ್ಟೇಟಸ್ ನ ಚೆಕ್ ಮಾಡಿದ್ರೆ PMSSP ಸ್ಕಾಲರ್ಶಿಪ್ ಸ್ಟೇಟಸ್ ಕೂಡ ನಿಮಗೆ ಶೋ ಮಾಡುತ್ತೆ. ಒಬಿಸಿ ವಿದ್ಯಾರ್ಥಿಗಳಿಗೆ ಅದು ಹೇಗೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ NSP OTR ನೋಂದಣಿ ಕೂಡ ಆಗಿರ್ತೀರಾ, ಲೈಕ್ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆಯಿಂದ. ಅಂಡ್ ನಿಮಗೆ ಡಾಟಾ ತೆಗೆದುಕೊಂಡಿರ್ತಾರೆ ಅವರು, ಸೆಂಟ್ರಲ್ ಗೌರ್ಮೆಂಟ್ ಅವರು. ಹಾಗಾಗಿ ಈ ಬಾರಿ ಸಾಧ್ಯತೆ ಇದೆ, ಲೈಕ್ ಸೆಂಟ್ರಲ್ ಗೌರ್ಮೆಂಟ್ ಇಂದ ಒಬಿಸಿ ವಿದ್ಯಾರ್ಥಿಗಳಿಗೆ ಕೂಡ ವಿದ್ಯಾರ್ಥಿ ವೇತನ ಕೊಡೋದು. ಅದೇನಾದ್ರು ಸಬ್ ಡಿವೈಡ್ ಮಾಡ್ಕೊಳ್ತಾರ 60-40 ಆ ರೀತಿ, ಅಂಡ್ ನಿಮಗೆ ಸಪರೇಟ್ ಆಗಿ ಕೊಡ್ತಾರ, ನೋಡೋಣ. ಬಟ್ ಅದು ಕೂಡ ಸ್ಟೇಟಸ್ ಕೂಡ ತೋರಿಸ್ತಾ ಇದೆ. ನೀವು ನಮ್ಮ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಬಟ್ ಒಬಿಸಿ ವಿದ್ಯಾರ್ಥಿಗಳು 1 ವರ್ಷ 2 ವರ್ಷದಿಂದ ಸ್ಕಾಲರ್ಶಿಪ್ ಮಾಡ್ತಾ ಇದ್ದಾರೆ. ಈ ಸರ್ಕಾರ ಅಂತೂ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲಾ ವಿದ್ಯಾರ್ಥಿಗಳಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾರೆ. ಬೇರೆ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಕೆಲ ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಬಟ್ ಕೆಲ ವಿದ್ಯಾರ್ಥಿಗಳಿಗೆ, ಶ್ರೇಷ್ಠ ವಿದ್ಯಾರ್ಥಿಗಳಿಗೆ ಶುರು ಮಾಡಿದ್ದಾರೆ, ಆಯ್ತಾ. ನಂತರ ನಿಮಗೆ ಅವ್ರಿಗೆ ಶುರು ಮಾಡಿದ್ದಾರೆ, ನಮಗೆ ನೆಕ್ಸ್ಟ್ ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಹಾಗಾಗಿ ವೆಯ್ಟ್ ಮಾಡಿ. ಶೀಘ್ರದಲ್ಲೇ ಅಂತ ಹೇಳ್ತಾರೆ. ಶೀಘ್ರದಲ್ಲಿ ಅನ್ನೋದು ಇನ್ನು 1 ತಿಂಗಳಾಗುತ್ತಾ 3 ತಿಂಗಳಾಗುತ್ತಾ ಗ್ಯಾರಂಟಿ ಇಲ್ಲ. ನಿಮಗೆ ಹಣ ಬಿಡುಗಡೆ ಆಗಿ ನಿಮ್ಮ ಖಾತೆಗೆ ಜಮೆ ಆದ್ರೇನೆ ನಿಮಗೆ ಲೆಕ್ಕ, ಆಯ್ತಾ. ಅದು ಅಪ್ಡೇಟ್, ಆಯ್ತಾ. ಇದು ಇವತ್ತಿನ ಅಪ್ಡೇಟ್. ನಿಮಗೆ ಸ್ಟೇಟಸ್ ಯಾವ ರೀತಿ ತೋರಿಸ್ತಾ ಇದೆ ನಿಮ್ದು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.